ಜೀವನದೊಳಗ ಕಷ್ಟ ಇದ್ದದ್ದ, ಸಂಕಟ ಇದ್ದದ್ದ. ಆದ್ರೆ ಈ ಕಷ್ಟಗಳನ್ನ ಸಂಕಟಗಳನ್ನ ನಿವಾರಣೆ ಮಾಡ್ಕೋಬೇಕಲ್ಲ. ಹೋಗ್ಬರೋಣ ಬರ್ರಿ ರಾಯರ ಪಾದಯಾತ್ರೆಗೆ. ಹೌದ್ರಿ, ಬರುವ 14ನೇ ತಾರೀಕಿಗೆ ಡಿಸೆಂಬರ್ 14ಕ್ಕೆ ಮಂತ್ರಾಲಯ ಪಾದಯಾತ್ರಾ ಸಂಘದಿಂದ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಾರ. ಬದಾಮಿಯಿಂದ ಮಂತ್ರಾಲಯ ತನಕ ನಡ್ಕೋತ ಹೋಗುವಂಥದ್ದು. ಈ ಪಾದಯಾತ್ರೆ ಒಳಗ ನೀವು ಪಾಲ್ಗೊಳ್ರಿ. ಬಹುಶಃ ನಿಮ್ಮ ಜೀವನದೊಳಗ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂತಹ ಪಾದಯಾತ್ರೆ ಆಗ್ತದೆ. ಗುರುಗಳ ಸನ್ನಿಧಾನಕ್ಕೆ ಹೆಜ್ಜೆ ಹಾಕಿ ನಡೆಯೋದಲ್ಲ, ಆ ಪ್ರತಿಯೊಂದು ಹೆಜ್ಜೆ ನಮ್ಮ ಎಲ್ಲಾ ಕಷ್ಟಗಳನ್ನ, ವಿಘ್ನಗಳನ್ನ, ಸಂಕಟಗಳನ್ನ ಎಲ್ಲವನ್ನು ದೂರ ಮಾಡ್ತದೆ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪಾದಯಾತ್ರೆ ಆಗ್ತದ ಅಂತಂದ್ರೆ ನೀವು ಇನ್ನೊಮ್ಮೆ ಜೀವನದೊಳಗ ಇಂಥ ಯಾತ್ರೆ ಮೇಲಿಂದ ಮೇಲೆ ಮಾಡಬೇಕು ಅಂತ ಅನಿಸ್ತದೆ. ಎಷ್ಟೋ ಜನರ ಅಡ್ವೆಂಚರ್ ಇರ್ತದ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ. ಅಲ್ಲೇ ಇಲ್ಲೇ ಹೋಗೋದ್ ಬದ್ಲಿ ಮಂತ್ರಾಲಯಕ್ಕೆ ಹೋಗಿ ಬರೋಣ ಬರ್ರಿ. ನಾನೂ ಬರ್ಲಿಗತ್ತೇನೆ, ನೀವು ಬರ್ರಿ. ಬರುವ 14ನೇ ತಾರೀಕು ಈ ಪಾದಯಾತ್ರೆ ಬದಾಮಿಯಿಂದ ಪ್ರಾರಂಭ ಆಗ್ತದೆ. ನೀವು ಎಲ್ಲರೂ ಸೇರಿ ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂತಹ ಗುರು ರಾಘವೇಂದ್ರರ ಸನ್ನಿಧಾನಕ್ಕೆ ಹೋಗೋಣ. ಹೋಗಿ ಈ ಪಾದಯಾತ್ರೆಯಲ್ಲಿ ನಮ್ಮ ಕಷ್ಟಗಳನ್ನ, ವಿಘ್ನಗಳನ್ನ, ಸಂಕಟಗಳನ್ನ ಗುರುಗಳ ನಾಮಸ್ಮರಣದ ಮೂಲಕವಾಗಿ ಸ್ಮರಣೆಯನ್ನ ಮಾಡ್ತಾ, ಯಾಕೆ ಅಂತಂದ್ರೆ ಗುರುಕಾರುಣ್ಯ ಸರಣಿ, ಒಂದೇ ಒಂದು ಸರಣಿ ಜಗತ್ತಿನೊಳಗೆ. ಅದು ಯಾವುದು ಅಂತಂದ್ರೆ ಗುರುಕಾರುಣ್ಯ ಸರಣಿ. ಸೊ ನೀವೇನು ಮಾಡ್ಬೇಕಾಗಿಲ್ರಿ. ನೀವು ಯಾವುದರ ಜಾತಿ, ಮತ, ಪಂಥ, ಭೇದ ಭಾವ ಅದೇನೂ ಸಂಬಂಧ ಇಲ್ಲ. ಯಾರು ಬೇಕಾದಾಗಿರ್ಬೋದು. ಯಾರಿಗೆ ಜೀವನದೊಳಗ ಕಷ್ಟಗಳಿಲ್ಲ ಹೇಳ್ರಿ ನೋಡೋಣ ಅಂತ. ಮನುಷ್ಯ ಅಂತಂದ್ಮೇಲೆ ಈ ಜೀವನದೊಳಗ ಕಷ್ಟಗಳು, ವಿಘ್ನಗಳು, ಸಂಕಟಗಳು ಇದ್ದಿದ್ದೆ. ಸೊ ಇಂಥ ಎಲ್ಲಾ ಕಷ್ಟಗಳು, ವಿಘ್ನಗಳು, ಸಂಕಟಗಳ ಮಧ್ಯೆ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಳ್ಳುವಂತಹ ಏಕೈಕ ಪಾದಯಾತ್ರೆಯೇ ಗುರುಗಳ ಸನ್ನಿಧಾನಕ್ಕೆ ಹೋಗುವಂತಹ ಪಾದಯಾತ್ರೆ. ಬರುವ ಡಿಸೆಂಬರ್ 14ನೇ ತಾರೀಕು ಬಹಳ ವಿಶೇಷವಾಗಿ 46ನೇ ವರ್ಷದ ಈ ಒಂದು ಪಾದಯಾತ್ರಾ ಕಾರ್ಯಕ್ರಮ ಇರ್ತದೆ. ನಡ್ಕೋತ ಹೋಗೋಣ ಬರ್ರಿ. ಎಲ್ಲಾ ವ್ಯವಸ್ಥೆ ಇರ್ತದೆ. ಬ್ಯಾಗ್ ತೆಗೆದುಕೊಂಡು ಹೋಗೋರಿಂದ ಹಿಡ್ಕೊಂಡು ಎಲ್ಲಾ ನಿಮ್ಮನ್ನ ಕರ್ಕೊಂಡು ಹೋಗೋ ತನಕ. ನಡಕಾಗ್ಲಿಲ್ಲ ಅಂತಂದ್ರೆ ಏನೂ ಕಾಳಜಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಸ್ ಇರ್ತದ. ಮತ್ ಮುಂದಿನ ಊರಿನಿಂದ ನಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಧೈರ್ಯ ತಗೊಳ್ರಿ. ಜೀವನದೊಳಗೆ ಧೈರ್ಯ ಬರಬೇಕು ಅಂತಂದ್ರೆ ಗುರುಗಳ ಹತ್ರ ಹೋಗ್ಬೇಕು, ಗುರುಗಳ ಸನ್ನಿಧಾನಕ್ಕೆ ಹೋಗ್ಬೇಕು. ತಪ್ಪದೆ ನೀವು ಭೇಟಿ ಆಗೋಣ ಈ ಪಾದಯಾತ್ರೆಯಲ್ಲಿ. ನಮಸ್ಕಾರ.